ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದು ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಅಂಬೇಡ್ಕರ್ ವಸತಿ ಶಾಲೆಗಳಿಗೆ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. 767 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಎಷ್ಟಿದೆ ಮತ್ತು ಸಿಲೆಬಸ್ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಬರ್ತಂತೆ. ಯಾಕಂದರೆ ಭಾಳಷ್ಟೊಂದು ಸೈಕಾಲಜಿ ಇದೆ ಅಂತ ತಿಳ್ಕೊಂಡಿದ್ದಾರೆ. ಪರೀಕ್ಷಾ ಪ್ರಾಧಿಕಾರದವರು ಸೈಕಾಲಜಿಯನ್ನು ಹೊರಗಿಟ್ಟು ಸಿಲೆಬಸನ್ನು ಫ್ರೇಮ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಸಿಲೆಬಸ್ ಮತ್ತು ವಯೋಮಿತಿ ಎಷ್ಟು ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಓಕೆ, ಆದಮೇಲೆ ತಮಗೆಲ್ಲ ಗೊತ್ತಿದೆ ಇಷ್ಟು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅಂತೇಳಿ. ಎಷ್ಟು ಒಟ್ಟಾರಾಗಿ 767 ಹುದ್ದೆಗಳಿದ್ದಾವೆ. ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಮೊದಲಿಗೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಸಿಲೆಬಸ್ ಯಾವ ರೀತಿಯಾಗಿದೆ ಅಂತಂದರೆ, ಇವರೇನು ಮಾಡ್ತಾರೆ, ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ. ಇದು ಆಲ್ಮೋಸ್ಟ್ ಅಲ್ಲಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, SLCಯಲ್ಲಿ ಕನ್ನಡ ಮತ್ತು PUCಯಲ್ಲಿ ಕನ್ನಡ ಓದಂಥ ಅಭ್ಯರ್ಥಿಗಳಿಗೆಲ್ಲ ಉಳಿದವರಿಗೆ ಏನು ಮಾಡಬೇಕಾಗುತ್ತೆ, ಕಡ್ಡಾಯವಾಗಿ ಪರೀಕ್ಷೆಯನ್ನು ತಗೋಬೇಕು. ಈ ಸಿಲೆಬಸನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ತಮಗೆ ಒಂದು ಸ್ಪಷ್ಟತೆ ಇರಲಿ. ನಮ್ಮಲ್ಲಿ 2 ಪರೀಕ್ಷಾ ಪ್ರಾಧಿಕಾರ ಇದೆ. ಒಂದು KEA ಒಂದು ಪರೀಕ್ಷಾ ಪ್ರಾಧಿಕಾರ ಇದೆ, KPSC ಒಂದು ಪರೀಕ್ಷಾ ಪ್ರಾಧಿಕಾರ ಇದೆ, ಮತ್ತು ಶಾಲಾ ಶಿಕ್ಷಣ ಇಲಾಖೆ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮಾಡುತ್ತೆ. ಮೂರರಲ್ಲಿಯೂ ಸಹಿತ ಸಿಲೆಬಸ್ಸು ಡಿಫ್ರೆಂಟ್ ಆಗಿರ್ತದೆ. ಈಗ KEAದವರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಗ್ರೂಪ್ D ಮತ್ತು ಗ್ರೂಪ್ Cಗೆ ಏನು ಸಿಲೆಬಸನ್ನು ಮಾಡಿಟ್ಟಿದ್ದಾರೋ ಅದೇ ಸಿಲೆಬಸನ್ನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೂ ಅಳವಡಿಸಿದ್ದಾರೆ. ಹೀಗಾಗಿ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥ ಸಬ್ಜೆಕ್ಟ್ ಇರೋದಿಲ್ಲ. ಹೀಗಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಗ್ರೂಪ್ D ಮತ್ತು ಗ್ರೂಪ್ Cಗೆ ಸಂಬಂಧಪಟ್ಟಂಥ ಸಿಲೆಬಸನ್ನೇ ಇಲ್ಲಿ ಅಳವಡಿಸಿದ್ದಾರೆ. ಹೀಗಾಗಿ ಪ್ರೌಢಶಾಲಾ ಶಿಕ್ಷಕರು ಏನು ವಸತಿ ಶಾಲೆಗೆ ಸಂಬಂಧಪಟ್ಟಂಥ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಇರುವಂಥ ಸಿಲೆಬಸ್ ಈ ರೀತಿಯಾಗಿದೆ. ಇಲ್ಲದಿದೆ ಸಾಮಾನ್ಯವಾಗಿ ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮನ್ನು ಬೇರೆ ಗ್ರೂಪ್ C ಗ್ರೂಪ್ Dಗೆ ಕಾಂಪಿಟೇಟಿವ್ ಎಕ್ಸಾಮನ್ನು KEA ಇದ್ದವರಲ್ಲಿ ಯಾರು ಅಟೆಂಡ್ ಮಾಡಿದರೆ ಅವರಿಗೆ ಗೊತ್ತಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಚಲಿತ ಘಟನೆಗಳು, ಪ್ರಚಲಿತ ಸಂಬಂಧಿಸಿದಂತೆ ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ ವಿಷಯ, ಸಮಾಜ ವಿಷಯಗಳು, ಭಾರತೀಯ ಸಮಾಜ, ಬೆಳವಣಿಗೆ ಇತಿಹಾಸ, ಭಾರತದ ಕನ್ನಡ ಸಾಹಿತ್ಯ, ಭಾರತದ ಸಂವಿಧಾನ, ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯ, SLCಗೆ ಇರುವಂಥ ಜ್ಞಾನವನ್ನು ನಾವು ಪರೀಕ್ಷೆ ಮಾಡ್ತೀವಿ ಅಂತ ಕೊಡ್ತಾರೆ. ಸ್ವಾತಂತ್ರ್ಯ ನಂತರದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಸಾಮರ್ಥ್ಯ, ದೌರ್ಬಲ್ಯ ಮತ್ತು ಸ್ಥಿತಿಗತಿಗಳು, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಸಹಕಾರಿ ಸಂಸ್ಥೆಗಳು, ಕರ್ನಾಟಕ ಅಂದರೆ ಈ ರೀತಿಯಾದಂಥ ಏನು ಸಿಲೆಬಸ್ ಇರೋದ್ರಿಂದ ಇದು ಆಲ್ಮೋಸ್ಟ್ ಆಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ KEAದಲ್ಲಿ ಅಟೆಂಡ್ ಮಾಡಿದರೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರ್ತದೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಹಿತ ಕರ್ನಾಟಕ ಭೂ ಸುಧಾರಣೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಯೂಟ್ಯೂಬನ್ನು ಸಹಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿದ್ರೆ ವಿಷಯವಾರು ಪಠ್ಯಕ್ರಮವನ್ನು ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ಅದು ಪ್ರಕಟಣೆಯಲ್ಲಿ ನೀಡುವಂಥ ವಿಷಯವಾರು ಪಟ್ಟಿಗೆಯನ್ನು ಬಿಡ್ತೀವಿ. ಆಲ್ಮೋಸ್ಟ್ ಆಗಿ ನೀವು 1ರಿಂದ PUCವರೆಗಿನ ವಿಷಯವನ್ನು, ನೀವು ಯಾವುದು ಗಣಿತ ವಿಷಯ ಅಂತಂದರೆ ಗಣಿತಕ್ಕೆ ಸಂಬಂಧಪಡುವಂಥ ಎಲ್ಲ ವಿಷಯವನ್ನು ಓದ್ಕೊಳ್ಳಿ. ಕನ್ನಡ ಅಂತಂದರೆ ಕನ್ನಡಕ್ಕೆ ಸಂಬಂಧಪಡುವಂಥ ಎಲ್ಲ ಸಾಮಾನ್ಯ ಇರುವಂಥ ವಿಷಯವನ್ನು ಓದ್ಕೊಳ್ಳಿ. ಓಕೆ, ಹಿಸ್ಟ್ರಿಗೆ ಸಂಬಂಧಪಟ್ಟಂಥವ್ರು ಹಿಸ್ಟ್ರಿದವರು 1 to 12ವರೆಗೂ ಹಿಸ್ಟ್ರಿಯನ್ನು ಓದ್ಕೊಳ್ಳಿ. ಓಕೆ, ಸಿಲೆಬಸ್ ಅದೇ ಸಿಲೆಬಸನ್ನು ಅವರು ನೀಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ವಯೋಮಿತಿಯನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ತಮಗೆ ಗೊತ್ತಿದೆ, 29/1/2026 ಅನ್ವಯ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಿ. ಅದು ಒಂದು ಬಾರಿಗೆ ಮಾತ್ರ. ಒಂದು ಬಾರಿಗೆ ಅಂತಂದರೆ ಏನು ವಸತಿ ಶಾಲೆಗಳು ಏನು ಕ್ರೇಸ್ ನಡೆಸುವಂಥ ಪರೀಕ್ಷೆಯಲ್ಲಿ ಒಂದು ಬಾರಿಗೆ ಮಾತ್ರ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ 5 ವರ್ಷ ವಯೋಮಿತಿ ಸಡಿಲಿಕೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಇರೋದಿಲ್ಲ. ಹೀಗಾಗಿ ನಾವು ವಯೋಮಿತಿಯನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು 45 ವರ್ಷ ಇದೆ, 2A 2B 3A 3Bದವರಿಗೆ 48 ವರ್ಷ ಇದೆ, ಮತ್ತು SC ST ಕೆಟಗರಿ ಬಂದ ಅಭ್ಯರ್ಥಿಗಳಿಗೆ 50 ವರ್ಷ ಇದೆ. ಇದೇನಿದೆ ಒಂದು ಬಾರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಬಾರಿಗೆ ಅಂದರೆ ಕ್ರೇಸ್ನವರು ನಡೆಸುವಂಥ ಪರೀಕ್ಷೆ ಒಂದು ಬಾರಿ. ಇನ್ನು ಮುಂದೆ ಪ್ರೌಢಶಾಲಾ ಶಿಕ್ಷಕರು ನೇಮಕಾತಿ ಈ ಒಂದು ವಸತಿ ಶಾಲೆಗಳಿಗೆ ನಡೆದಾಗ ಈ ಒಂದು ಏಜ್ ಇರೋದಿಲ್ಲ. ಮೊದಲಿನಂತೆ 40 ವರ್ಷ, 42 ವರ್ಷ, 45 ವರ್ಷ ವಯೋಮಿತಿ ಇರ್ತದೆ. ಅದಕ್ಕೆ ನೆಕ್ಸ್ಟು ಯಾರೆಲ್ಲ ಈ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಸ್ಥಳೀಯ ಪ್ರಾಧಿಕಾರದಲ್ಲಿ ಯಾರ್ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ 10 ವರ್ಷ ಕೊಟ್ಟಿದ್ದಾರೆ. ಮಾಜಿ ಸೈನಿಕರಿಗೆ 3 ವರ್ಷ ಇದೆ. NCCಯಲ್ಲಿ ಕೆಲಸ ಮಾಡಿದಂಥವ್ರಿಗೆ, ಓಕೆ, NCCಯಲ್ಲಿ ಯಾರು ವರ್ಕ್ ಮಾಡಿದಂಥ ಕ್ಯಾಂಡಿಡೇಟ್ಗಳಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಪುರಸ್ಕೃತರ ಯಾರು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪುರಸ್ಕೃತರಾದವರು PH ಕ್ಯಾಂಡಿಡೇಟ್ಗೆ ಎಷ್ಟು ಕೊಟ್ಟಿದ್ದಾರೆ, 10 ವರ್ಷ ಇದೆ. ಓಕೆ, ನೆಕ್ಸ್ಟು ವಿಧವೆಯಾದವರಿಗೆ 10 ವರ್ಷ ಇದೆ, ಜೀತ ಕಾರ್ಮಿಕರಿಗೆ 10 ವರ್ಷ ಇದೆ. ಅಂದರೆ ಈ ರೀತಿಯಾಗಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಆಗಿ ಕೆಟಗರಿ 1ದಲ್ಲಿ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ ಅವರು 60 ವರ್ಷದ ಒಳಗಾಗಿ ಅವ್ರು ಏನು ಮಾಡ್ಬೋದು, ಅರ್ಜಿ ಸಲ್ಲಿಸ್ಬೋದು. 60 ವರ್ಷದ ತನಕ ಅವ್ರಿಗೆ ವ್ಯಾಲಿಡಿಟಿ ಇದೆ. ಅಂದರೆ ಈ ರೀತಿಯಾಗಿ ವಯೋಮಿತಿ ಇದೆ. ಈ ವಯೋಮಿತಿಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಸಿಲೆಬಸನ್ನು ಸಹಿತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೈಕಾಲಜಿ ಅನ್ನೋದು ಈ ಪರೀಕ್ಷೆಯಲ್ಲಿ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು.